ಧಾರವಾಡದಲ್ಲಿ ಮಂಗಳವಾರ ಕಂಡ ದೃಶ್ಯ ನಿಜಕ್ಕೂ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ ಹೊಡೆದಂತಿತ್ತು. ಸರ್ಕಾರಿ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳ ಭರ್ತಿಗೆ ಕೂಡಲೇ ಅಧಿಸೂಚನೆ ಹೊರಡಿಸಬೇಕು ಎಂದು ಆಗ್ರಹಿಸಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆ ಅಕ್ಸಾ ನೇತೃತ್ವದಲ್ಲಿ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಬೀದಿಗಿಳಿದರು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5ರವರೆಗೆ ನಡೆದ ಈ ಬೃಹತ್ ಪ್ರತಿಭಟನೆ ಧಾರವಾಡ ನಗರವನ್ನೇ ಉದ್ವಿಗ್ನಗೊಳಿಸಿತು. ಯುವಜನರಿಗೆ ಕೆಲಸ ಕೊಡಿ, ಭ್ರಷ್ಟಾಚಾರ ಮುಕ್ತ ನೇಮಕಾತಿ ನಡೆಸಿ, ವಿ ವಾಂಟ್ ಜಸ್ಟಿಸ್ ಎಂಬ ಘೋಷಣೆಗಳು ಗಗನ ಮುಟ್ಟಿದವು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರ ಭಾವಚಿತ್ರಗಳಿಗೆ ಚಪ್ಪಲಿ ಹಾರ ಹಾಕಿ ಬೆಂಕಿ ಹಚ್ಚಿದ ಘಟನೆಗಳು ನಡೆದವು. ಬಿಜೆಪಿ ನಾಯಕರು ಕೂಡ ಪ್ರತಿಭಟನೆಗೆ ಸಾಥ್ ನೀಡಿದ ಹಿನ್ನೆಲೆಯಲ್ಲಿ ರಾಜಕೀಯ ಬಣ್ಣ ಇನ್ನಷ್ಟು ಗಾಢವಾಯಿತು. ಧಾರವಾಡ ವಿದ್ಯಾಕಾಶಿ ಎಂದು ಹೆಸರಾಗಿರುವ ನಗರ. ಇಲ್ಲಿ ಓದಿ ಪದವಿ ಪಡೆದ ಅನೇಕ ಯುವಕರು ವರ್ಷಗಳ ಕಾಲ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಿ ಕಾಯುತ್ತಿದ್ದಾರೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸುಮಾರು 2.80 ಲಕ್ಷ ಹುದ್ದೆಗಳು ಖಾಲಿ ಇದ್ದು ಅವನ್ನು ಭರ್ತಿ ಮಾಡದೆ ದಿನ ತಳ್ಳುತ್ತಿದೆ ಎಂಬ ಆಕ್ರೋಶವೇ ಈ ಪ್ರತಿಭಟನೆಯ ಹಿನ್ನೆಲೆ. ಕಳೆದ 2 ವರ್ಷಗಳಿಂದ ಸಮಗ್ರ ನೇಮಕಾತಿ ಪ್ರಕ್ರಿಯೆ ನಡೆದಿಲ್ಲ ಎನ್ನುವ ಆರೋಪವೂ ಕೇಳಿಬಂದಿದೆ. ಶ್ರೀನಗರ ವೃತ್ತದಿಂದ ಜಯನಗರ ವೃತ್ತದವರೆಗೆ ನಡೆದ ಪ್ರತಿಭಟನಾ ರ್ಯಾಲಿ ವೇಳೆ ಕೆಲವೆಡೆ ಕಲ್ಲು ತೂರಾಟವೂ ನಡೆಯಿತು. ಜುಬಿಲಿ ವೃತ್ತದಲ್ಲಿ ಪೊಲೀಸರು ಲಾಠಿ ಬೀಸಿ ಗುಂಪು ಚದುರಿಸಲು ಪ್ರಯತ್ನಿಸಿದರು. ವಿದ್ಯಾಗಿರಿ ಠಾಣೆಯ ಇನ್ಸ್ಪೆಕ್ಟರ್ ರಫೀಕ್ ಹಾಗೂ ತಹಸೀಲ್ದಾರ್ ಗಾಯಗೊಂಡರು. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಲು ಹರಸಾಹಸ ಪಟ್ಟರು. ಪ್ರತಿಭಟನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹಾಗೂ ಶಾಸಕ ಅರವಿಂದ್ ಬೆಲ್ಲದ್ ಸಾಥ್ ನೀಡಿದರು. ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಆರ್ ಅಶೋಕ್, 3 ವರ್ಷಗಳಲ್ಲಿ ಒಂದು ದೊಡ್ಡ ನೇಮಕಾತಿ ಕೂಡ ಮಾಡಲಾಗಿಲ್ಲ, ಸರ್ಕಾರದ ಬಳಿ ಹಣವೇ ಇಲ್ಲ ಎಂದು ಆರೋಪಿಸಿದರು. ಮತ್ತೊಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆದ 2.5 ವರ್ಷಗಳಲ್ಲಿ 40,000ಕ್ಕೂ ಹೆಚ್ಚು ಹುದ್ದೆಗಳನ್ನು ಭರ್ತಿ ಮಾಡಿದ್ದೇವೆ ಎಂದು ಹೇಳಿದ್ದರು. ಆದರೆ ಬಿಜೆಪಿ ಇದನ್ನ ಹಸಿ ಸುಳ್ಳು ಎಂದು ತಳ್ಳಿ ಹಾಕಿದೆ. ಚಳಿಗಾಲದ ಅಧಿವೇಶನದಲ್ಲಿ ಸಿಎಂ ನೀಡಿದ ಮಾಹಿತಿ ಪ್ರಕಾರ ಕೇವಲ 8,157 ಹುದ್ದೆಗಳು ಮಾತ್ರ ಪೂರ್ಣಗೊಂಡಿವೆ, 3,081 ಪ್ರಗತಿಯಲ್ಲಿವೆ ಎಂದು ಬಿಜೆಪಿ ವಾದಿಸಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಸರ್ಕಾರದ ಹೇಳಿಕೆಗೆ ಕೌಂಟರ್ ನೀಡಿ ಯುವಜನರೊಂದಿಗೆ ವಂಚನೆ ಮಾಡಬಾರದು ಎಂದು ಎಚ್ಚರಿಸಿದರು. ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಪ್ರತಿಭಟನಾಕಾರರ ಮನವಿಯನ್ನ ಸ್ವೀಕರಿಸಿ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರೂ ಆಕ್ರೋಶ ತಗ್ಗಲಿಲ್ಲ. ಮಗುವನ್ನು ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ, ಸರ್ಕಾರಿ ನೇಮಕಾತಿ ಪ್ರಾರಂಭಿಸಬೇಕು ಎಂದು ಕಣ್ಣೀರಿಟ್ಟ ಮಹಿಳೆಯ ಮಾತು ಪ್ರತಿಭಟನೆಯ ಭಾವನಾತ್ಮಕ ಮುಖವನ್ನು ತೋರಿಸಿತು. ಕೆಲವೆಡೆ ಬಿಜೆಪಿ ನಾಯಕರ ಬ್ಯಾನರ್ಗಳನ್ನೇ ಹರಿದು ಹಾಕಿದ ಘಟನೆ ಕೂಡ ನಡೆದಿದ್ದು, ಅಭ್ಯರ್ಥಿಗಳು ರಾಜಕೀಯ ಬಳಕೆ ಬೇಡ ಎಂದು ಘೋಷಣೆ ಕೂಗಿದರು. ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ರಾಜಕೀಯ ಲಾಭಕ್ಕಾಗಿ ಪ್ರತಿಭಟನೆಯನ್ನ ಬಳಸಿಕೊಳ್ಳುತ್ತಿದೆ ಎಂದು ಕಿಡಿಕಾರಿದರು. ಒಟ್ಟಾರೆ ಚಿತ್ರ ಏನಂದ್ರೆ ಯುವಕರಲ್ಲಿ ಅಸಮಾಧಾನ ಉಕ್ಕಿ ಹರಿಯುತ್ತಿದೆ. ಗ್ಯಾರಂಟಿ ಯೋಜನೆಗಳು, ರಾಜಕೀಯ ಕಿತ್ತಾಟ, ಸಿಎಂ ಕುರ್ಚಿ ಚರ್ಚೆಗಳು ಇವೆಲ್ಲದರ ಮಧ್ಯೆ ನೇಮಕಾತಿ ಪ್ರಕ್ರಿಯೆ ಹಿಂಬದಿಗೆ ಸರಿದಂತಾಗಿದೆ ಎಂಬ ಭಾವನೆ ವ್ಯಾಪಕವಾಗಿದೆ. ಸರ್ಕಾರ ಒಂದು ಹೇಳಿಕೆ ಕೊಡುತ್ತಿದೆ, ವಿಪಕ್ಷ ಮತ್ತೊಂದು ಹೇಳಿಕೆ ಕೊಡುತ್ತಿದೆ. ಆದರೆ ಕೆಲಸಕ್ಕಾಗಿ ಕಾಯುತ್ತಿರುವ ಯುವಕರಿಗೆ ಸ್ಪಷ್ಟ ಉತ್ತರ ಸಿಗುತ್ತಿಲ್ಲ. ಇದೇ ಗೊಂದಲವೇ ಬೀದಿಗಿಳಿಯುವ ಮಟ್ಟಕ್ಕೆ ತಂದಿದೆ. ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾಡಬೇಕಾದದ್ದು ಮೊದಲು ಸ್ಪಷ್ಟ, ಪಾರದರ್ಶಕ ಮಾಹಿತಿ ನೀಡುವುದು. ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ, ಯಾವ ದಿನಾಂಕಕ್ಕೆ ಅಧಿಸೂಚನೆ, ಪರೀಕ್ಷೆ ಯಾವಾಗ, ಫಲಿತಾಂಶ ಯಾವಾಗ, ಇವೆಲ್ಲದರ ಕಾಲಬದ್ಧ ವೇಳಾಪಟ್ಟಿ ಪ್ರಕಟಿಸಬೇಕು. ನೇಮಕಾತಿ ಪ್ರಕ್ರಿಯೆಯನ್ನ ರಾಜಕೀಯ ಪ್ರಭಾವದಿಂದ ದೂರವಿಟ್ಟು ಸ್ವತಂತ್ರ ಮೇಲ್ವಿಚಾರಣಾ ವ್ಯವಸ್ಥೆ ರೂಪಿಸಬೇಕು. ಹಣದ ಕೊರತೆ ಇದ್ದರೆ ಹಂತ ಹಂತವಾಗಿ ಭರ್ತಿ ಮಾಡುವ ಯೋಜನೆ ಪ್ರಕಟಿಸಬಹುದು. ಆದರೆ ಸಂಪೂರ್ಣ ಮೌನವೇ ಸಮಸ್ಯೆಯನ್ನ ಗಂಭೀರಗೊಳಿಸುತ್ತಿದೆ. ಉದ್ಯೋಗ ಸಮಸ್ಯೆ ನಿವಾರಣೆಗೆ ಕೇವಲ ಸರ್ಕಾರಿ ಹುದ್ದೆಗಳೇ ಪರಿಹಾರವಲ್ಲ. ಕೈಗಾರಿಕಾ ಹೂಡಿಕೆ ಹೆಚ್ಚಿಸುವುದು, ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ, ಕೌಶಲ್ಯಾಭಿವೃದ್ಧಿ ತರಬೇತಿ, ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹಕ ಪ್ಯಾಕೇಜ್ಗಳು ಇವುಗಳನ್ನು ಜಾರಿಗೊಳಿಸಬೇಕು.
ಜಿಲ್ಲಾವಾರು ಉದ್ಯೋಗ ಮೇಳಗಳು, ಆನ್ಲೈನ್ ನೇಮಕಾತಿ ಪೋರ್ಟಲ್ ಬಲಪಡಿಸುವುದು, ಪರೀಕ್ಷಾ ಪ್ರಕ್ರಿಯೆ ಸರಳೀಕರಣ ಇವೆಲ್ಲವೂ ಅಗತ್ಯ. ವಿಶೇಷವಾಗಿ ಗ್ರಾಮೀಣ ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಕೇಂದ್ರಗಳನ್ನು ವಿಸ್ತರಿಸಬೇಕು. ಸರ್ಕಾರ ಮತ್ತು ವಿಪಕ್ಷ ಎರಡೂ ಯುವಕರ ನೋವನ್ನ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವುದನ್ನ ಬಿಟ್ಟು ಸಮಸ್ಯೆಗೆ ಶಾಶ್ವತ ಪರಿಹಾರ ಹುಡುಕಬೇಕು. ನಿರುದ್ಯೋಗಿ ಯುವಕರಿಗೆ ಸಮಯೋಚಿತ ನ್ಯಾಯ ದೊರಕದಿದ್ದರೆ ಇಂತಹ ಆಕ್ರೋಶ ಮತ್ತಷ್ಟು ಉಕ್ಕಿ ಹರಿಯುವ ಸಾಧ್ಯತೆ ಇದೆ. ಧಾರವಾಡದ ಈ ಪ್ರತಿಭಟನೆ ಒಂದು ಸೂಚನೆ. ಯುವಜನರ ಸಹನ ಶಕ್ತಿ ಮಿತಿಗೆ ಬರುತ್ತಿದೆ ಅನ್ನೋದು. ಈಗಲಾದರೂ ಸರ್ಕಾರ ಸ್ಪಷ್ಟ ಕಾರ್ಯಯೋಜನೆ ಪ್ರಕಟಿಸಿ ಖಾಲಿ ಹುದ್ದೆಗಳ ಭರ್ತಿಗೆ ಚಾಲನೆ ನೀಡಿದರೆ ಮಾತ್ರ ಪರಿಸ್ಥಿತಿ ಶಾಂತವಾಗಬಹುದು. ಇಲ್ಲದಿದ್ದರೆ ಬೀದಿಗಿಳಿಯುವ ಧ್ವನಿ ಇನ್ನಷ್ಟು ಗಟ್ಟಿಯಾಗುವುದು ಖಚಿತ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.